ಒಬ್ಬ ತಂದೆಗೆ ಅವನ ಸಂತಾನ, ಅವನ ಗರ್ವ, ಅವನ ಅಹಂಕಾರ, ಆ ಸಂತಾನಕ್ಕೆ ಅದರ ಅಪ್ಪ, ಅದರ ಆದರ್ಶ. ಏನು ಹೇಳದೇ ಇದ್ದರೆ ಆ ಅಪ್ಪನಿಗೆ ತನ್ನ ಸಂತಾನದ ಇಚ್ಛೆಗಳು ಅರ್ಥ ಆಗುತ್ತೆ. ಅದನ್ನು ಪೂರ್ತಿ ಮಾಡೋದಕ್ಕೆ ಯತ್ನ ಮಾಡ್ತಾನೆ. ಇನ್ನೊಂದು ಕಡೆ ಆ ಸಂತಾನ ತನ್ನ ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋಕ್ಕೂ ಯಾವಾಗಲೂ ಪ್ರಯತ್ನ ಮಾಡುತ್ತಿರುತ್ತೆ. ಆದರೆ ಈ ಬಂಧ ಒಂದು ಸ್ಥಾನಕ್ಕೆ ಬಂದು ಮುರಿದೋಗುತ್ತೆ. ಯಾವಾಗ ಅಂದರೆ ಆ ಸಂತಾನ ಸ್ವಯಂ ತನ್ನ ಇಷ್ಟದ ಜೀವನ ಸಂಗಾತಿಯನ್ನು ನೋಡಿಕೊಂಡಾಗ. ಯಾಕೆ? ಕಾರಣ ಏನು? ಸಹನದ ಕೊರತೆ. ಯಾವಾಗ ಸಂತಾನದ ವಿವಾಹದ ವಿಷಯ ಬರುತ್ತೋ, ಯಾವಾಗ ಅಪ್ಪ ಅಮ್ಮ ಅನ್ಕೋತಾರೆ ಇದರಲ್ಲಿ ಮಕ್ಕಳನ್ನು ಏನು ಕೇಳೋದು ಅಂತ, ನಾವೇನು ಅವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ವಂತ. ಮತ್ತು ಮಕ್ಕಳು ಅನ್ಕೊಂತಾರೆ ತಮ್ಮ ಸ್ವಂತ ಭವಿಷ್ಯದ ನಿರ್ಧಾರ, ತಮ್ಮ ಅಧಿಕಾರ ಅಂತ. ಇಬ್ಬರು ತಮ್ಮಲ್ಲೇ ದುಃಖಿಗಳಾಗಿರ್ತಾರೆ ಹೊರತು ಯಾರೂ ಮಾತಾಡೋದಿಲ್ಲ. ಆಗಬೇಕಾಗಿದ್ದು ಏನಂದರೆ ಅಪ್ಪ ಅಮ್ಮ ಪೂರ್ತಿ ಸ್ನೇಹದಿಂದ ಮಕ್ಕಳಿಷ್ಟ ಏನು ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳು ಅಷ್ಟೇ ವಿಶ್ವಾಸದಿಂದ ಅಪ್ಪ ಅಮ್ಮನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಒಂದು ಸಲ ಸಂವಾದ ಮಾಡಿ ನೋಡಿ, ವರ್ತಮಾನ ಭವಿಷ್ಯ ಎರಡು ಸರಿ ಹೋಗುತ್ತೆ. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೇ ರಾಧೆ.